ಜಾಗದ ವಿವಾದ ಹಿನ್ನೆಲೆಯಲ್ಲಿ ದಯಾಮರಣ ಕೋರಿ ಧರಣಿಯನ್ನ ಮಾಡಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಿಜೆಪಿ ಮುಖಂಡ ದುರ್ಗಾ ಪ್ರಸಾದ್ ಎಂಬುವರು ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಮಸ್ಕಿ ತಾಲೂಕಿನ ತೋರಣದಿನಿಯ ನಿವೇಶನದ ಜಗಳ ಆಯಿತು. ದಯಾಮರಣ ಕೋರಿ ಜಿಲ್ಲಾಧಿಕಾರಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಾಗ ಕೊಡಿ ಇಲ್ಲ ದಯಾಮರಣ ನೀಡಿ ಅಂತೇಳಿ ಅಳಲು ತೋಡ್ಕೊಂಡಿದ್ದಾರೆ. ಹನುಮಂತ ಎಂಬುವರ ಹೆಸರಿನಲ್ಲಿರುವಂತ ನಿವೇಶನ ಆಯಿತು. ಬಿಜೆಪಿ ಮುಖಂಡ ದುರ್ಗಾ ಪ್ರಸಾದ್ ಎಂಬುವರಿಂದ ದಬ್ಬಾಳಿಕೆ ಆಗಿರುವಂತ ಆರೋಪ ಕೇಳಿಬಂದಿದೆ. ಕುಟುಂಬ ಸಹಿತರಾಗಿ ದಯಾಮರಣ ಕೋರಿ ಜಿಲ್ಲಾಧಿಕಾರಿ ಮನೆ ಮುಂದೆ ಬಂದು ಕುಟುಂಬ ಈ ರೀತಿಯಾಗಿ ಧರಣಿಯನ್ನು ನಡೆಸಿದೆ. ತಮ್ಮ ನಿವೇಶನದಲ್ಲಿ ಕಸ ಹಾಕಿ ಜಾಗ ಒತ್ತುವರಿಗೆ ಇವರು ಮುಂದಾಗಿದ್ದಾರೆ ಎನ್ನುವಂತ ಆರೋಪ. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆಗೆ ಕೋರಿ ಪ್ರಕರಣ ದಾಖಲಿಸಿ ಬಂದಿದೆ ಈ ಕುಟುಂಬ. ಆದರೆ ಕವಿತಾಳ ಪೊಲೀಸರು ರಕ್ಷಣೆ ನೀಡ್ತಾ ಇಲ್ಲ, ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ಪೊಲೀಸರಿಂದ ಎನ್ನುವಂಥ ಆರೋಪವನ್ನ ಈ ಕುಟುಂಬ ಮಾಡಿದೆ. ನೀವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಹಾಗೆಯೇ ನ್ಯಾಯಾಲಯದಲ್ಲಿ ಟೆಂಪ್ರವರಿ ಇಂಜೆಕ್ಷನ್ ಆದೇಶವನ್ನ ಸಂತ್ರಸ್ತರ ಕುಟುಂಬ ತಂದಿದ್ದಾರೆ. ನಮ್ಮ ಹೆಸರಿನಲ್ಲಿ ದಾಖಲೆ ಇದ್ರೂ ಕೂಡ ಪೊಲೀಸರು ರಕ್ಷಣೆಯನ್ನ ನೀಡ್ತಾ ಇಲ್ಲ, ನಮಗೆ ಜಾಗ ಕೊಡಿ, ಇಲ್ಲ ಅಂತ ಹೇಳಿದ್ರೆ ದಯಾಮರಣ ನೀಡಿ ಅಂತೇಳಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ತೋರಣದಿಂದ ಬಂದ್ವಿ ಸರ್. ಡಿ ಸಿ ಸಾಬ್ರ ಹತ್ರ ಬಂದ್ವಿ ಸರ್ ದಯಾಮರಣ ಕೊಟ್ಟು ಕೇಳಕ್ಕೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಸರ್, ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬೆಳಿಗ್ಗೆ ಬರೀ ಅಂತ ಹೇಳಿದ್ವಿ ಸರ್. ಅದಕ್ಕೊಂದೆರಡು ಮಾತಾಡಿ ಅವ್ರ ಬಾಯಿಲಿಂದ ಏನು ಬರುತ್ತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದ್ವಿ ಸರ್. ಅಲ್ಲಿ ಜಾಗದ ಸಂಬಂಧಪಟ್ಟ ವಿಷಯಗಳು ಕೋರ್ಟ್ ಸ್ಟೇಷನ್ ತನಕ ಹೋಗಿದ್ವಿ ಸರ್. ಅವ್ರು ಆಯ್ತಮ್ಮ ಬಗೆಹರಿಸ್ತೀವಿ, ಆಯ್ತು ತೆಗಿಸ್ತೀವಿ ಅಂತ ಹೇಳಿದ್ರಿ ಸರ್. 2 ದಿನ ಜಾತ್ರೆ ಇದೆ, ಅದು ಮುಗಿಸ್ಕೊಂಡು ಸೋಮವಾರ ದಿನ ಬಂದು ನೋಡಿ ಚೆಕ್ ಮಾಡಿ ಕೇಸಿ ತೆಗಿಸ್ತೀವಮ್ಮ, ಅದ್ರಾಗ ನಿಮ್ಮ ಜಾಗದಾಗ ಏನಿದೆ ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್. ಅವ್ರು ಬಂದಿಲ್ಲ ಸರ್, ಬಂದು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಸರ್, ನಮ್ಮ ಯಜಮಾನ್ರ ಮೇಲೆ. ಯಾರು? ಅವರು ಅಪೋಸಿಟ್ ಸರ್. ಯಾರು? ಏನೋ ಮಾಡಿಸ್ತಾರೆ? ದುರ್ಗಾ ಪ್ರಸಾದ್ ಸರ್. ದುರ್ಗಾ ಪ್ರಸಾದ್ ರಾಮೇಶ್ ಅವರು 10-15 ಜನ ಸೇರ್ಕೊಂಡು ದಾಳಿ ಮಾಡಕ್ಕೆ ಬಂದಾರೆ ಸರ್. ಅದಕ್ಕೆ ಅದ್ರದ್ದು ರಕ್ಷಣೆ ಕೊಡ್ರಿ ಅಂತ ಕೇಳಕ್ಕೆ ಬಂದ್ವಿ ಸರ್. ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಬಂದೀವಿ. ಯಾಕಂದರೆ ದಯಾಮರಣ ಡಿ ಸಿ ಸಾಬ್ರು ದಯಾಮರಣ ಕೊಡ್ಬೇಕಂತ ಹೇಳಿ ಈಗಾಗಲೇ ನಾವು ಸ್ಟೇಷನ್ಗೆ ಹೋಗಿದ್ವಿ. ಸ್ಟೇಷನಲ್ಲಿ ಜಾಗದ ಸಮಸ್ಯೆ ಇತ್ತು ನಮ್ಮದು. ಸ್ಟೇಷನ್ಗೆ ಹೋಗಿದ್ವಿ, ಆದರೆ ಅವರು ಯಾವುದೇ ರೀತಿಯ ರಕ್ಷಣೆ ಕೊಡೋಕ್ಕೆ ಬರಲ್ಲ ಅಂದರು. ಕೋರ್ಟ್ನಿಂದ ಆದೇಶ, ಕವಿತಾಳ ಪೊಲೀಸ್ ಸ್ಟೇಷನ್ ಸರ್, ಅಲ್ಲಿಂದ ಕೋರ್ಟ್ನಿಂದ ಆದೇಶ ತಗೊಂಬಂದರು. ಆದೇಶ ತಂದರೂ ಸಹಿತ ನಮ್ಮ ಮೇಲೆ ದಾಳಿ ಮಾಡೋಕೆ ಹಚ್ಚಾರ ಅಂತ ಹೋದ್ರು ಸಹಿತ ಅವರು ಯಾವುದೇ ರೀತಿ ರಕ್ಷಣೆ ಕೊಡೋಕೆ ಹಚ್ಚಿಲ್ಲ. ಬರೀ ಕೇಸ್ ಮಾಡ್ತಾರೆ ಸರ್, ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತಾರೆ, ಅಷ್ಟೇ ಮಾಡೋಕ್ಕಾಗದಂತ. ನಾವು ಜಾಗಕ್ಕೆ ನಮ್ಮ ಜಾಗಕ್ಕೆ ಅವ್ರು ಬರಬಾರ್ದಂತ ಸ್ಟೇ ಕೊಟ್ಟಿದ್ದು ಸರ್ ಕೋರ್ಟು. ಆದ್ರೆ ಬರ್ತಾ ಇದ್ದಾರೆ ಸರ್, ಅದನ್ನು ತಡೆ ಇಡ್ರಿ ಅಂದರೆ ತಡೆ ಇಡಕ್ಕೆ ಬರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈ PSI ಮುಂದೆನೇ ಕುತ್ಕೊಂಡು ಅವ್ರು ಹೇಳ್ತಾರೆ ಸರ್, BJP ಮುಖಂಡ ದುರ್ಗಾ ಪ್ರಸಾದ್ ಅದೇನ್ರಿ, ಆತ ಮಾಜಿ ಶಾಸಕನ ಬಲಗೈ ಬಂಟ ಸರ್. ಅದೇನಂತಾನ್ರಿ PSIಗೆ ಕೋರ್ಟ್ ಆದೇಶನ ಮೀರ್ತು ನಾವು ನೀವು ಏನು ಬೇಕಾದ್ರೆ ಮಾಡ್ತೀರ ಅಂತ ಹೇಳ್ತಾನೆ. ಮತ್ತೇನಂತಾರೆ ಸರ್, ಅವ್ನ ಕೊಲೆ ಮಾಡ್ತು, ಅವ್ನಿಗೆ ಏನು ಮಾಡ್ತು ನೋಡೋಂತ ತಡ್ರಿ ಅಂತ ಹಿಂಗೆ ಸ್ಟೇಷನ್ನಲ್ಲೇ ಮುಲಾಜಿದ್ದಂಗೆ ಬೆದರಿಕೆ ಆಗ್ತಾರೆ ಸರ್. ದುರ್ಗಾ ಪ್ರಸಾದ್ ಆಗ್ತಾರೆ ಸರ್, BJP ಮುಖಂಡದೇನ್ರಿ ಸರ್. ಆತ ಬಂದು ಅತನೇ ಇದೆಲ್ಲ ನಮ್ಗೆ ಭಾಳಷ್ಟು ಸಮಸ್ಯೆ ಮಾಡೋಕ್ಕೆ ಸರ್. ಅಲ್ಲಿ ನಮ್ಮ ಮನೆ ಹತ್ರ ಬಂದು ಕಸ ಹಾಕೋದು, ತಿಪ್ಪೆ ಹಾಕೋದು, ಗಲೀಜು ಎಲ್ಲ ತಂದಾಕ್ತಾನೆ, ಉಣಕ್ಕೆ ಸಹಿತ ನಮ್ಗೆ ಇದಿಲ್ಲ ಸರ್. ಅದಕ್ಕೋಸ್ಕರ ಬದುಕೋದಕ್ಕಿಂತ ಸಾಯದ ಮೇಲೆ ನನಗೆ ಆಯ್ತು ರೀ. ಅದಕ್ಕೆ ಸಾಬ್ರತಾಗ ಬಂದಿವ್ರಿ. ಈಗ ಅವ್ರು ಮರಣ ಕೊಟ್ರೆ ಸತ್ತೋತೀವಿ, ಇಲ್ಲಾಂತಂದ್ರೆ ಅದನ್ನ ಕ್ಲೀನ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಕ್ಲೀನ್ ಮಾಡ್ಕೊಂತೀವಿ ಸರ್, ಅಷ್ಟೇ. ನಾವು ಬದುಕೋದಕ್ಕೆ ಅವಕಾಶ ಕೊಡಲಿಲ್ಲ, ಸಾಯಕ್ಕೆ ಅವಕಾಶ ಕೊಡಲಿ ಸರ್, ಎರಡು ಸರ್. ಅಲ್ಲ, ಈಗ ಅದು ಜಾಗ ಎಷ್ಟದ ಸೈಜು? ಅದು 30-45 ಸರ್. ಈಗ ತನ್ನ ಹೆಸರಿಗೂ ಮಾಡ್ಕೊಂಡಿದ್ದಾನಂತಲ್ಲ ಆತ? ಇಲ್ಲ ಸರ್, ಯಾವ್ದು ದಾಖಲಾತಿ ಇದ್ರೆ ನಾವು ಬಿಟ್ಟು ಕೊಡ್ತೀವಿ ಸರ್, ಇವತ್ತೇ ಬಿಟ್ಟು ಕೊಡ್ತೀವಿ. ಆತನ ದಾಖಲಾತಿ ಒಂದಿದ್ರು ಸರ್, ನಮ್ದೆಲ್ಲ ನಂಗೆ ಕೋರ್ಟಿಂದ ಸ್ಟೇ ಐತಲ್ಲ ನಮ್ದು. ಈಗ ನಾವು ಹೆಂಗೆ ತಂದಿವಿ ಸರ್ ನಮ್ಮ ಜಾಗ ಅಂತೇಳಿ, ಅದ್ರಂಗೆ ತಂದ್ರೆ ಇವತ್ತೇ ಬಿಟ್ಟು ಕೊಡ್ತೀವಿ ಸರ್. ನಾವು ಯಾವ್ದು ರೀತಿ ಆತನಂಗೆ ನಾವು ಬಂಡತನಕ್ಕೆ ಹೋಗಲ್ಲ ಸರ್. ನಾವು ಇವತ್ತು ನಂದಲ್ಲ ಅಂತ ನಂಗೆ ಗೊತ್ತಾಯ್ತು, ನಾನು ಇವತ್ತು ಸರ್ಕೊಂಡ್ಬಿಟ್ಟು ಸರ್. ಯಾವಾಗಿಂದ ಕಿರಿಕಿರಿ ಮಾಡ್ತಿದ್ದಾರೆ? ಈಗ ಮಾರ್ಚ್ ತಿಂಗಳಿಂದ ಸರ್, ಮಾರ್ಚ್ 2024ರಿಂದ ಚಾಲುವಾಗಿದೆ ಸರ್ ಗಲಾಟೆ. ಇವತ್ತಿನವರೆಗೆ ಸ್ಟೇಷನ್ ಓಡಾಡೋದು, ಮನೆಗೆ ಓಡಾಡೋದು. ಸ್ಟೇಷನ್ ಸರ್ಕಲ್ ಸಾಬ್ರದಾಗ ನಿನ್ನೆ ಕಾಲು ಬಿದ್ದು ಬಂದಿವ್ರಿ, ಕೈ ಮುಗಿದು ಬಂದಿವ್ರಿ ಸರ್. ಅಂತೆ ಮಾಡ್ರಿ ಇದಕ್ಕೆ ದಯವಿಟ್ಟು. ಅವ್ರದಾದ್ರೂ ಬಿಟ್ಟು ಕೊಡ್ಬಿಟ್ಟು ಸರ್. ಅವ್ರು ಏನಾರು ಒಂದು ನಿಮ್ಗೆ ಕೊಡಲ್ಲ ಸರ್ ಸ್ಟೇಷನ್ಗೆ ಅಂತ ಹೇಳಿದ್ರು. ಒಂದು ದಾಖಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.